ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು ಬಟ್ಟೆ ನಾನಿನ್ನ ಹಾಕೊಂಡಿಲ್ಲ, ಹೋಗಿ ಬರ್ತೀನಿ. ತಿರುಗಬಾರ್ದು. ತಿರುಗಬಾರ್ದು. ಅಯ್ಯೋ, ನಾನು ಎಲ್ಲಿ ತಿರುಗಿದ್ದೀನಿ? सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी महालक्ष्मी नमोस्तुते। समर्पयामि शिरसा नमस्कारां समर्पयामि। ಇದು ಎಲ್ಲ ಪೂಜೆ ಆಯ್ತಲ್ಲ, ಎಲ್ಲ ಹೊಟ್ಟೆ ಕಡೆ ಗಮನ ಕೊಡಮ್ಮ. ಸರ್ದವ ಎಲ್ಲ ಆಯ್ತಾ? ಅಳಿ ಅಂದರೆ ಒಂದು ನಿಮಿಷ. ಸುಶಿ ಕೊಡೆ ಅದನ್ನ. ಅಳಿ ಅಂದರೆ ನಮ್ಮ ಕೈಲಾದಷ್ಟು ಒಂದು ಚಿಕ್ಕ ಉಡುಗೊರೆ ತಗೊಳ್ಳಿ. ಅಯ್ಯೋ ಮವ, ಏನಿದೆಲ್ಲ? ಇವೆಲ್ಲ ಏನು ಬೇಡ. ಹಾಗೆಲ್ಲ ಹೇಳ್ಬೇಡಿ ಅಳಿ ಅಂದರೆ, ಒಂದು ಚಿಕ್ಕ ಗಿಫ್ಟ್ ಅಷ್ಟೇ. ಅಯ್ಯೋ ಅಪ್ಪಯ್ಯ, ಏನಿದೆಲ್ಲ? ನೋಡಪ್ಪ, ನಿನ್ನ ಮಾವನ ಮಧ್ಯೆ ನನ್ನನ್ನು ಎಳಿಬೇಡ. ಅಶೋಕ, ಪುರೋಹಿತನ ಕಳ್ಸ್ಕೊಳಕ್ಕೆ ವ್ಯವಸ್ಥೆ ಮಾಡು. ಬನ್ನಿ ಪುರೋಹಿತರ, ಬನ್ನಿ. ಅಳಿಯಂದ್ರೆ ಮದುವೆ ಸಮಯದಲ್ಲೂ ಮರ್ಯಾದೆ ಮಾಡೋಕ್ಕಾಗಿರ್ಲಿಲ್ಲ, ತಗೊಳ್ಳಿ, ಬೇಡ ಅನ್ಬೇಡಿ. ಅಂದ್ರೆ ಇದನ್ನು ವರದಕ್ಷಿಣೆನಾ? ಅಯ್ಯೋ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ನನಗೆ ಸುಶಿಗೆ ಖುಷಿ ಆಗುತ್ತೆ, ದಯವಿಟ್ಟು ತಗೋಬೇಕು. ಬೇಡ ಅನ್ಬೇಡಿ, ತಗೊಳ್ಳಿ. ದೀಪಾವಳಿ ಹಬ್ಬಕ್ಕೆ ಅಳಿಯಂದ್ರಿಗೆ ಹೆಣ್ಣಿನ ಮನೆ ಕಡೆಯಿಂದ ಏನಾದರೂ ಉಡುಗೊರೆ ಕೊಡೋದು ಸಂಪ್ರದಾಯ. ಅಳಿಯಂದ್ರೆ ಏನು ಯೋಚನೆ ಮಾಡಬೇಡಿ. ನಾವು ನಿಮ್ಮ ಶ್ರೀಮಂತರಲ್ಲದೆ ಇರ್ಬೋದು, 4 ಕಾರಲ್ಲಿ ಬಂದು ಹಬ್ಬ ಕರೀದೇ ಇರ್ಬೋದು, ಹಬ್ಬನ ಜಾತ್ರೆ ಥರ ಮಾಡದೇ ಇರ್ಬೋದು. ಆದರೆ ನಮ್ಮ ಮಗಳ ಬಗ್ಗೆ ನಮಗೆ ತುಂಬ ಪ್ರೀತಿ ಇದೆ. ಒಂದ್ಸಲ ಹಬ್ಬನ ಜೋರಾಗಿ ಮಾಡಿ ಆಮೇಲೆ ಮಗಳನ್ನ ಕೇರ್ ಮಾಡದೇ ಇರೋಂಥವ್ರಲ್ಲ ನಾವು. ಅಯ್ಯೋ ಅತ್ತೆ, ಯಾಕತ್ತೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ಅರ್ಥ ಆಗಲಿ ಅಂತ ಅಳಿಯಂದ್ರೆ. ಆದರೂ ಸರಿ ಹಾಕಿ, ನೀವು ಪ್ರೀತಿಯಿಂದ ಹಾಕ್ತಾ ಇದ್ದೀರ ಅಂತ ಮಾತ್ರ ತಗೋತಾ ಇವನೇ. ಆದರೆ ಇದನ್ನ ಯಾವಾಗಲೂ ಹಾಕೊಳ್ಳೋಕ್ಕಿಲ್ಲ. ಚಿನ್ನ ನನ್ನ ಮೈ ಮೇಲಿದ್ರೆ ಒಂಥರ ತಲ್ಲವಾದಂಗೆ ಆಯ್ತದೆ. ಪರವಾಗಿಲ್ಲ ಅಳಿ ಅಂದರೆ, ನಿಮಗೆ ಬೇಡ ಅನ್ನಿಸಿದಾಗ ತೆಗೆದಿಟ್ಬಿಡಿ. ಶಾರದವ, ಏನಾರು ಸಿಹಿ ತಕಬ, ಹೊಟ್ಟೆ ಅಷ್ಟೈತೆ. ಸಿಹಿ ಇನ್ನೂ ಮಾಡಿಲ್ಲಕ್ಕಲ್ಲ, ಈಗ ಸದ್ಯಕ್ಕೆ ತಿಂಡಿ ತತ್ತೀನಿ, ಆಮೇಲೆ ಸಿಹಿ ತಿನ್ನುವಂತೆ. ಹಂಗ ಸರಿ, ಎಲ್ಲ ನಡ್ರಿ ಹೋಗಮ್ಮ. ಇದೇನಿದು ಈಗಲೇ ತಲೆನೋವು ಬಂದ್ಬಿಡ್ತಾ? ನಡ್ರಿ ಮಾವ. ಅಕ್ಕ, ತಿಂಡಿ ಕೊಡ್ತಾರಂತೆ, ಹೋಗಮ್ಮ. ಬನ್ನಿ ಬಾ. ಹೋಗಿ ನೀನು ಚೆನ್ನಾಗಿ ತಿನ್ನೆ. ಯಾವಾಗ ನೋಡಿದ್ರು ತಿಂಡಿ ತಿಂಡಿ ತಿಂಡಿ, ಅದು ಬಿಟ್ರೆ ಬೇರೇನು ಬೇಡ ಅಲ್ಲ. ಕರ್ಮ. ಅಕ್ಕ, ಮೆತ್ತಗಿರೋರೆ ಖಡಕ್ಕಾಗಿ ಮಾತಾಡೋದು ಅಂತ ನಮ್ಮ ಊರ್ನ ಕೇಳಿದ್ದೀನಿ. ಆ ಟೀಚರ್ ಅವರಮ್ಮ ನಿಮಗೆ ತಿರುಗೇಟ್ ಹಾಕ್ಬಿಟ್ಲಲ್ಲ ಅಕ್ಕ. ಯವಿ
ಸಾನೆ ದಿಮಾಕ್ ಅವಳಿಗೆ. ಅವಳು ಚೆನ್ನಾಗಿ ಅವಮಾನ ಮಾಡಿ ಹೇಗಾದರೂ ಇಲ್ಲಿಂದ ಹೊರಗೆ ಹಾಕೋಣ ಅಂದ್ಕೊಂಡು ಕರೆಕ್ಟ್ ಟೈಮಿಗೆ ಮಾವ ಎಂಟ್ರಿ ಕೊಟ್ಟು ನಾನು ಎಲ್ಲ ಪ್ಲಾನು ಫ್ಲಾಪ್ ಆಗೋ ಹಾಗೆ ಮಾಡಿಬಿಟ್ಟು ಮಾವನ ಸಪೋರ್ಟ್ ಇದೆ ಅಂತ ತುಂಬ ಓವರಾಗಿ ಆಡ್ತಿದ್ದಾಳೆ ಅವಳು. ಇಲ್ಲ ಇಲ್ಲ, ಆ ಸ್ಕೂಲಿಗೆ ನಾನು ವಿಸಿಟ್ ಮಾಡಿದ್ದೀನಿ. ಹಾಂ, ಅಲ್ಲಿ ಅಂಥ ಇಶ್ಯೂ ಏನೂ ಇಲ್ಲ. ಮಾವ ಹಾಂ, ಸರಿ ಸರಿ. ಮತ್ತು ಪ್ರೋಗ್ರಾಮಲ್ಲಿ ಏನು ಚೇಂಜಸ್ ಇಲ್ವಲ್ಲ? ಓಕೆ. ಹಾಂ ಹಾಂ, ಹ್ಯಾಪಿ ದೀಪಾವಳಿ ನಿಮಗೂ. ಬಾಯ್ ಬಾಯ್. ನಂದಿತಾ, ಮಾವ ಇಲ್ಲೇನಮ್ಮ ಮಾಡ್ತಾ ಇದೀಯಾ? ಅದು ನಾನು ಅಲ್ಲಿ ಒಳಗಡೆ ಹೆಂಗಸರೆಲ್ಲ ಸೇರಿ ಸ್ವೀಟ್ ಮಾಡ್ತಾ ಇದ್ದಾರೆ, ಹೋಗೋರಿಗೆ ಸಹಾಯ ಮಾಡು. ಹೋಗಿ. ಹಾಂ ಮಾವ, ಈಗ ನಾವು ಅಲ್ಲಿಗೆ ಹೊರಟಿದ್ವಿ. ಬಾರಿ ಅಕ್ಕ, ನೀವು ಹೋಗಿರಿ, ನಾನು ಆಮ್ಯಾಗ ಬರ್ತೀನಿ. ಚಂದ್ರಿ, ಎಲ್ಲರೂ ಸೇರಿ ಕೆಲಸ ಮಾಡೋದು ಚೆನ್ನಾಗಿರುತ್ತೆ. ಹೋಗಿ, ನೀನು ಹೋಗು. ಹೋಗಿ. ಸರಿ ಸಾಹೇಬ್ರೆ. ಏ ಅಶೋಕ, ಎಲ್ಲಿಗಿಲ್ಲ ಹೊರಟೆ? ಎಲ್ಲಿಗಿಲ್ಲಪ್ಪಯ್ಯ, ಇಲ್ಲ ಸುಮ್ಕೆಗೆ ಹೋಗಿ ಬರೋಮ ಅಂತ. ಏನು ಬೇಡ, ನೀನು ಹೋಗಿ ರಾಮಣ್ಣನು ಬೀಗ್ರನ್ನು ಕರಿ. ಹಾಗೆ ಆ ಕಾರ್ಡ್ಸ್ ಐತಲ್ಲ ಅದನ್ನ ಎತ್ಕೊಂಬ. ಸಾನೇ ದಿನ ಆಗೋಯ್ತು, ಒಂದು 2 ಆಟ ರಮ್ಮಿ ಆಡುಮ್ಮ. ಸೂಪರ್ ಅಪ್ಪಯ್ಯ, ಈಗಲೇ ಕರಿತೀನಿ. ರಮಣ ರಮಣ. ಸಾಹೇಬ್ರೆ, ನಾನು ಆಡ್ ತುಂಬಾ ದಿನ ಆಯ್ತು, ಟಚ್ ಇಲ್ಲ. ಅಪ್ಪಯ್ಯ, ಕಾಸಿಲ್ಲ ಆಡಕ್ ಮಜಾನೇ ಇಲ್ಲ ಅಪ್ಪಯ್ಯ. ಏಯ್ ಮುಚ್ಚ, ನಾವೇನು ಚೂಜ್ ಆಡ್ತಿದ್ದೀವಿ? ಎಲ್ಲ ಆಟನೂ ಆಟನೇ, ಅದ್ರ ದುಡ್ಡು ಕಟ್ಟಿದ್ರೆ ಜೂಜ್ ಆಯ್ತದೆ. ಮಾಡಬಾರ್ದು. ಬಿಗ್ರೆ, ನನಗೂ ಆಡಿ ಅಭ್ಯಾಸ ಇಲ್ಲ. ಏನಂದ್ರೆ ಈಗ ಹಬ್ಬ ಹರಿದಿನಗಳಲ್ಲಿ ಟೈಮ್ ಪಾಸ್ ಅಷ್ಟೇ. ಅದರಲ್ಲೂ ನೀವು ಬಂದಿದ್ದೀರಲ್ವಾ, ಆಟ ಆಡೋದಕ್ಕೆ ಆಟ ಅಷ್ಟೇ, ಆಟಕ್ಕೆ ಆಟ. ತಗೊಳ್ಳ, ಜೋಕರು ಕಿಂಗು. ಅಯ್ಯ ನಿನ್ನ ನೋಡ್ಕೊಂಡು ಆಡ್ತೀಯಾ? ಅಣ್ಣ ನಾನೆಲ್ಲ ನೋಡ್ದೆ, ಎಲ್ಲ ನೀನೇ ತೋರಿಸ್ತಿದ್ಯಾ? ಜೋಕರೇ ಬರ್ತಾ ಇಲ್ಲಲ್ಲೋ. ಅಪ್ಪಯ್ಯ, ಇಲ್ಲೇ ನೋಡಿ ಜೋಕರ್. ಸೋಪಯ್ಯ, ಅಮ್ಮ ಇದೆಲ್ಲ ಹಿಂಗೆ ಬಿಟ್ಟ. ಪ್ರಾಕ್ಟೀಸ್ ಅಪ್ಪಯ್ಯ, ಪ್ರಾಕ್ಟೀಸು. ಪ್ರಾಕ್ಟೀಸ ಎಲ್ಲಿ? ಅಪ್ಪಯ್ಯ, ಇವನು ಮತ್ತೆ ಅತ್ತಿಗೆ ಕೋಣೆಗೆ ಆಡ್ತಿರ್ತಾರೆ, ಅದನ್ನೇ ಹೇಳ್ತಾವನೆ. ಏ ಶಬಾಸ್ ಶಬಾಸ್, ಗೆದ್ದು ಬಿಟ್ಟಕ್ಕಲ್ಲ. ಬೈಗ್ರೆ, ಹಾಕೋದು ನಿಮ್ಮ ಕೆಲಸ. ಈಗ ಹಾಕಿ ಬಿಗ್ರೆ, ನಿಮ್ದು ಹಾಕ್ಲಾ ಇನ್ನೊಂದು ಆಟ? ಹಾಕಿ ಟೈಮ್ ಊಟಕ್ಕೆ ಆಗತ್ತಕ್ಕ ಆಡೋಣ. ಅಟೇ ಒಬ್ಬಟ್ಟನ್ನು ಮುಗಿಸ್ಬಿಟ್ರೆ ಅಡುಗೆ ಎಲ್ಲ ಆದಾಗೆ. ಚಂದ್ರಿ, ಅಕ್ಕಂಗೆ ನೀರು ಬೇಕೇನೋ ಕೊಡಮ್ಮ. ನಾನೇನು ನೀರು ಕುಡಿಯೋಕ್ಕೆ ಬರಲಿಲ್ಲ ಶಾರದಕ್ಕ, ಮಾವನವರು ನಿಮಗೆಲ್ಲ ಸಹಾಯ ಮಾಡೋದಕ್ಕೆ ಹೇಳೋದು, ಅದಕ್ಕೆ ಬಂದೆ. ಪರವಾಗಿಲ್ಲ ಬಿಡಮ್ಮ, ನಾವೆಲ್ಲ ಮಾಡ್ಕೊಳ್ತೀವಿ. ಸರಿ ಅಮ್ಮ, ನಂದಿತಾ ಅವರು ಈ ಮನೆಗೆ ಸೊಸೆ ತಾನೆ, ಅವ್ರಿಗೂ ಅಡುಗೆ ಮನೇಲಿ ಹಕ್ಕಿದೆ, ಕೆಲಸ ಮಾಡಲಿ ಬಿಡಿ. ಬನ್ನಿ ನಂದಿತಾ ಅವರೇ, ಕೂತ್ಕೊಳ್ಳಿ, ನಮಗೆಲ್ಲ ಸಹಾಯ ಮಾಡಿ.
ಕೂತ್ಕೊಳ್ಳಿ. ಕೊಡಿ. ಕೊಡಮ್ಮ. ಕೊಡು ಜಾನು. ಅಯ್ಯೋ, ಇದೇನಿದು ಹೀಗೆ ತಟ್ಟಿದ್ದೀರಾ? ನಿಮಗೆ ತಟ್ಟೋದಕ್ಕೆ ಬರಲ್ವಾ? ನಮ್ಮ ಜಾನ್ಕಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ. ಜಾನು, ನೀನೇ ಸ್ವಲ್ಪ ಹೇಳ್ಕೊಳಮ್ಮ. ನನಿತಾ ಅವರೇ, ಹೀಗೆ ತಟ್ಟಿ. ಅಮ್ಮ, ನಿಮ್ಮ ಕಿರಿ ಸೊಸೆಗೆ ಅಡುಗೆ ಮಾಡೋದಕ್ಕೆ ಬರಲ್ವಾ? ಅಮ್ಮ, ಹಾಗೇನೂ ಇಲ್ಲ. ನಂದಿತಾ ಅವರು ಆಗಾಗ ಅಡುಗೆ ಮಾಡ್ತಿರ್ತಾರೆ. ಜಾನು, ಯಾರು ಬೇಕಾದರೂ ಅಡುಗೆ ಮಾಡ್ಬೋದು, ಆದರೆ ರುಚಿ ಶ್ರದ್ಧೆಯಿಂದ ಮನ್ಸಿಟ್ಟು ಮಾಡಿದ್ರೇ ಅಡುಗೆ ರುಚಿ ಆಗೋದು. ನೀನು ಹೇಳ್ಕೊಡಮ್ಮ, ಕಲ್ತ್ಕೊಳ್ಳಿ. ನಮ್ಮ ಜಾನ್ಕಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಹೇಳ್ಕೊಡು. ಅಮ್ಮ, ಸರಿ, ಬೇಡ ಬಿಡಿ, ಇವಾಗ ನೀವು ಹೋಗಿ, ನಾವು ಮಾಡ್ಕೋತೀವಿ. ತುಂಬ ಥ್ಯಾಂಕ್ಸ್. ಏ ಚಂದ್ರಿ, ಅಲ್ಲಿ ನಿಂತ್ಕೊಂಡು ಏನೇ ಮಾಡ್ತಿದ್ಯಾ? ನಿಂದು ಯಾಕೋ ತುಂಬ ಅತಿ ಆಯ್ತು. ಬಾ ನನ್ನ ಜೊತೆ. ಕೆಲಸ ಮಾಡೋದ್ಬಿಟ್ಟು ಅದಕ್ಕೆ ಬೇಗ ಬೇಗ ತಟ್ಟು ಜಾನು, ಟೈಮ್ ಆಗುತ್ತೆ, ಬೇಗ ಬೇಗ ತಟ್ಟು. ರಮಣ 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 ಏಯ್, ಯಾಕ್ರಲ್ಲ ಹಂಗೆ ಕುಕ್ಕತಾ ಇದ್ದೀರಾ? ಏನಾಯ್ತು? ಏನಾಯ್ತಾ? ನಾನು ಯಾರಂತ ಗೆಪ್ತಿ ಆಯ್ತಾ ಇಲ್ವಾ? ಹಂಗೆ ಕೇಳಲ್ಲ ನನ್ನ ಕಂದ. ಲೇ, ಯಾಕ್ಲ ಹಿಂಗೆ ಕೇಳ್ತಾ ಇದೀಯಾ? ಮತ್ತೇನೇನು, ಹನಿಮೂನ್ಗೆ ಹೋಗೋಕ್ಕಿಂತ ಮುಂಚೆ ಒಂದ್ ಮಾತನ್ನ ನಮ್ ತಾವ್ ಹೇಳ್ಬಿಟ್ಟೋದ? ಹ್ಞೂ, ಅದ್ಬಿಡು, ನಮ್ನೇನಾರ ಹಬ್ಬಕ್ಕೆ ಕರ್ದ? ಅದೇ ಅಲ್ವಾ. ಲೇ ಪೆದ್ದ, ನೀನೇನ್ಲ ಆ ಚಿಕ್ಕ ಕೈಗಳ ಜೊತೆ ಸೇರ್ಕೊಂಡು? ಅವ್ರು ಕೇಳೋದಕ್ಕೆ ತಪ್ಪೇನೈತೆ? ಅಲ್ಲ, ಪ್ರತಿ ವರ್ಷ ದೀಪಾವಳಿನಾಗೆ ನಮ್ಮ ಜೊತೆ ಇರ್ತಿದ್ದವನು ಈಗಿತ ನೋಡ್ದ, ತಲೆನೂ ಹಾಕ್ನಿಲ್ಲ. ಅದಕ್ಕೆ ನೋಡು, ಎಷ್ಟು ನೀಟಾಗಿ ಅವ್ರ ಫ್ರೆಂಡ್ ಅನು ಮೇಡಮ್ ನ ಹಬ್ಬಕ್ಕೆ ಕರ್ದಿಲ್ವಾ? ಏನು, ಅನು ಮೇಡಮ್ ಬಂದವ್ರ? ಹ್ಞೂ, ಅವ್ರ ಈ ಕಡೆಗೆ ಬಂದಾಗ್ಲೇ ಮೇಡಮ್ ಮತ್ತೆ ರಮಣ ವಾಪಸ್ ಬಂದವ್ರಂತ ಗೊತ್ತಾಗಿದ್ದು. ನೋಡ್ದ ರಾಮಣ್ಣ, ಅನು ಮೇಡಮು ಬಂದವ್ರಂತೆ. ನಿಂಗೆ ನಮ್ಮನ್ನ ಕರಿಬೇಕು ಅಂತಲೂ ಅನ್ನಿಸ್ಲಿಲ್ಲ ಅಲ್ವಾ? ಈಟಿ ಹೇಳಿದ್ಮೇಕು ಕರೀದೆ ಬೆದ್ರುಗೊಂಬೆ ತರ ನಿಂತಿರ ನೋಡು. ಏಯ್, ಮೆತ್ತಗೆ ಮಾತಾಡ್ಲ, ಅಪ್ಪಯ್ಯ ಒಳಗವ್ರೆ. ನಿಂಗಿನ್ನು ಅಪ್ಪ ಇಂದ ಚಿಂತೆ, ನಮ್ಮ ಬಗ್ಗೆ ಯೋಚನೆ ಮಾಡಕ್ಕಿಲ್ಲ ನೀನು. ಅಪ್ಪ ದೊಡ್ಡ ಮನುಷ್ಯರ, ನಮಸ್ಕಾರ. ನಡ್ರಿ ಒಳಿಕೆ. ಹಬ್ಬ ಮುಗಿಯ ಗಂಟೆ ಇಲ್ಲೇ ಇದ್ದು ಚೆನ್ನಾಗಿ ಉಂಡ್ಬಿಟ್ಟು ಬೇಕಾದ್ರೆ ಬೆಳಿಗ್ಗೆ ಎದ್ದೋಗಿ. ನಡ್ರಿ. ಹೈ ಕಜಯ, ಕೈ ಎತ್ಲ. ಶಾರದವ, ಇನ್ನೇನು ಪೂಜೆ ಎಲ್ಲ ಆಯ್ತಲ್ಲ? ಆದ್ರೂ ದೇವ್ರ ತಮ್ಮ ಅಡ್ಗೆ ನೈವೇದ್ಯ ಮಾಡಕಂತ ಹೊಸ ಸುಮ್ಕೆ ನಿಂತ್ಕೊಳ್ಳ. ನಿಂದೊಳ್ಳೆ ಯಾವಾಗಲೂ. ಅಳಿಯಂದ್ರೆ ಹಬ್ಬದ ದಿನ ಕಂಕಣ ಕಟ್ಕೊಂಡು ಸಿಹಿ ತಿನ್ನೋದು ಕ್ರಮ. ಅದು ಅಲ್ಲದೆ ಈ ವರ್ಷ ಮಗಳು ಅಳಿಯನಿಗೆ ದೊಡ್ಡ ಹಬ್ಬ, ದೊಡ್ಡ ವಿಶೇಷ. ಇದ್ಯಾವ್ದಾರ ಅಳಿ ಅಂದ್ರೆ? ಸಾರು ಏನಾದ್ರೂ ಈ ಕಂಕಣಕ್ಕೆ ಕಳಂಕ ಬಂತು, ಆಗ ನೀನು ನಿಜವಾದ ಪೈಲ್ವಾನೇ ಅಲ್ಲ. ಏನು, ಇದನ್ನ ಬಿಚ್ಬೋದಲ್ಲ? ಇಲ್ಲ, ನಾನು ಈ ದಾರ ಕಟ್ಟಿಸ್ಕೊಳಕ್ಕಿಲ್ಲ.
ಹೀಗೆ ಹೇಳಿದ್ರೆ ಹೇಗೆ ಹೇಳಿ ಅಂದರೆ ಇದು ಸಂಪ್ರದಾಯ. ಸುಮ್ಕೆ ಸಂಪ್ರದಾಯ ಅಂತ ಏನನ್ನು ಹೇಳ್ಬೇಡಿ. ಕುಸ್ತಿ ಕಂಕಣ ಕೈಯಾಗಿರುವಾಗ ನಾನು ಬೇರೆ ಯಾವ್ದಾರನ್ನು ಕೈಯಾಗ ಕಟ್ಟಿಸ್ಕೊಳಕ್ಕಿಲ್ಲ. ರಾಮ, ಈ ವಿಷಯದಾಗ ಆಟ ಆಡ್ಬೇಡಕ್ಕಲ್ಲ, ಸುಮ್ಕೆ ಕಟ್ಸ್ಕೊ. ಅಪ್ಪಯ್ಯ, ಈ ಇಸಿದಾಗ ಮಾತ್ರ ನನ್ನನ್ನು ಒತ್ತಾಯ ಮಾಡಬೇಡಿ. ಹಾಗನ್ಬೇಡಿ ಅಳಿಯಂದ್ರೆ, ಇದನ್ನ ಸೂರ್ಯಾಸ್ತದ ಒಳಗೆ ಅಂದರೆ 6 ಗಂಟೆ ಒಳಗೆ ಕಟ್ಕೋಬೇಕು, ಇಲ್ಲದೆ ಇದ್ರೆ ಕೆಡಕಾಗತ್ತೆ. ಅದಕ್ಕೆ ಅಂತ ನಾನು ಕುಸ್ತಿ ಕಂಕಣ ಬಿಚ್ಚಕ್ಕಾಯ್ತದ? ಹಾಂ, ಇಲ್ಲ ಬೇಡ, ಹಾಗೆ ಕಟ್ಕೊಳ್ಳಿ. ಇಲ್ಲ, ಕುಸ್ತಿದಾರಕ್ಕೆ ಕಳಂಕ ಮಾಡ್ದಂಗೆ ಆಯ್ತದೆ. ಅಳಿಯಂದ್ರೆ ಸೂರ್ಯ ಅಸ್ತ ಆದಮೇಲೆ ಯಾವುದಾದ್ರೂ ಕಂಕಣ ಉಳಿದಿದ್ರೆ ಅದನ್ನು ಬಾವಿಗೆ ಬಿಡಬೇಕು. ನೀವು ಕಂಕಣ ಕಟ್ಕೊಳ್ದೇ ಇದ್ರೆ ಕೆಟ್ಟದಾಗತ್ತೆ ಅನ್ನೋ ನಂಬಿಕೆ. ದಯವಿಟ್ಟು ಕಟ್ಕೊಳ್ಳಿ. ಅದು ಹೇಗೆ ಸಾಧ್ಯ? ಅಂದರೆ ಬಾವ ಕುಸ್ತಿನೇ ದೇವರು ಅಂತ ನಂಬಿರೋರು. ಆಗಲೇ ಅವರು ಒಂದು ಕಂಕಣ ಕಟ್ಕೊಂಡಿರೋವಾಗ ಅದನ್ನು ಬಿಚ್ಚಿ ಇನ್ನೊಂದು ಕಂಕಣನ ಹೇಗೆ ಕಟ್ಕೊಳ್ಳೋದಕ್ಕೆ ಸಾಧ್ಯ? ನೀನು ಬೇರೆ ಸುಮ್ಮನಿರಮ್ಮ. ಅಪ್ಪಯ್ಯ, ಅದಕ್ಕೆ ಹೇಳೋದು ಸರಿಯಾಗಿ ಐತೆ. ನಾನು ಇದನ್ನ ಕಟ್ಕೊಳಕ್ಕಿಲ್ಲ. ರಾಮು ಅವರೇ, ನೀವೇನು ಹೇಳ್ಬೇಡಿ. ನನ್ನ ಮನ್ಸನ್ನ ಯಾರಿಂದ ಬದಲಾಯಿಸಕ್ಕಾಗಿಲ್ಲ. ಅಪ್ಪಯ್ಯೋ, ನಾನು ಎಲ್ಲರೂ ಹೇಳ್ದಂಗೆ ಕೇಳ್ತೀನಿ ಅಂತ ನೀವೆಲ್ಲರೂ ಸೇರ್ಕೊಂಡು ಏನೇನು ಹೇಳ್ತೀರಾ? ಆಯ್ತು, ಹೋಗಿ. ರಾಮ, ಏಯ್ ರಾಮ, ಏಯ್, ನೀವ್ಯಾಕ್ರಲ್ಲ ಬಂದ್ರಿ ಇಲ್ಲಿಗೆ? ಬೆಟ್ಟಿಂಗ್ ಕಟ್ಟಕ್ಕೆ. ಎಂತದ್ಲ ಬೆಟ್ಟಿಂಗ್ ಅದು? ನೀವ್ಯಾಕ್ರೋ ಇಲ್ಲಿಗೆ ಬಂದ್ರಿ ಅಂತ ನೀನು ಕೇಳ್ತೀಯ ಅಂತ ನಾನು ಬೆಟ್ಟಿಂಗ್ ಕಟ್ದೆ. ಮಂಜಣ್ಣ ಕೇಳಕ್ಕಿಲ್ಲ ಅಂತ ಬೆಟ್ಟಿಂಗ್ ಕಟ್ದ. ನೋಡು, ನಾನೇ ಗೆದ್ದೆ. ಕೊಡು 2 ರೂಪಾಯಿ. ಸುಮ್ಕಿರ್ಲ. ನಾವು ಯಾಕೆ ಇಟ್ಟೊಂದಾಟ? ಅಲ್ಲ, ಅವರೆಲ್ಲರೂ ಸಂಪ್ರದಾಯ ಅಂತ ಹೇಳ್ತಿದ್ರು, ಕೇಳ್ದೆ ಬಂದಿದ್ಯಾ? ಏನಾಯ್ತು? ಲೇ, ನಂಗೆ ಕುಸ್ತಿ ಏಟ್ ಮುಖ್ಯ ಅಂತ ನಿಂಗೆ ಗೊತ್ತಿಲ್ವೇನ್ಲ? ಗೊತ್ತಣೋ, ಆದರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ? ಕುಸ್ತಿ ಕಂಕಣ ಕಟ್ಟಿರೋವಾಗ ಬ್ಯಾರೆ ದಾರ ಹೆಂಗೆ ಕಟ್ಕೊಳ್ಳಿ ಹೇಳು? ನಾವು ಅದಕ್ಕೂ ಇದಕ್ಕೂ ಏನು ಸಂಬಂಧ ಇರೋಕ್ಕಿಲ್ಲ. ನೀನೇ ಸುಮ್ಕೆ ಬ್ಯಾಡ್ದೇ ಇಸಕ್ಕೆಲ್ಲ ತಲೆ ಕೆಡ್ಸ್ಕೊತಿದ್ಯಾ. ಲೇ, ಹಂಗೆ ಚಚ್ಬಿಡ್ತೀನಿ ನೋಡು. ಯಾವ್ದಲ್ಲ ಬ್ಯಾಡ್ದಾರ ಇಸ್ಯಾ? ಅಲ್ಲ, ನಾನು ಹಂಗೆ ಹೇಳಿಲ್ಲಣ್ಣ. ಮಂಜಣ್ಣ, ರಾಮಣ್ಣಂದು ಅತಿ ಆಯ್ತು, ನಾವು ಹೋಗುಮ್ಮ. ಲೇ ಬಾಲು, ಸುಮ್ಕಿರ್ಲ. ಅಣ್ಣ, ನೀನು ಹಿಂಗೆ ಮಾಡಿದ್ರೆ ಅದಕ್ಕೇನು ಶಾಣೆನು ಹೊಂದ್ಕೋತದೆ. ಹಾಂ, ಇದಕ್ಕಿರೋದು ಒಂದೇ ದಾರಿ. ಏನು? ಸೀದಾ ಉಸ್ತಾದ ಹೋಗ್ಬಿಟ್ಟು ಹಿಂಗಿಂಗೆ ಅಂತ ಹೇಳಿ ಹಬ್ಬದ ದಾರ ಕಟ್ಕೊಬೋದಾ ಇಲ್ವಾ ಅಂತ ಕೇಳ್ಬಿಡು. ಹ್ಞೂ, ಹಂಗೆ ಬಾವಿಗೆ ತೊಳ್ಬಿಡು. ಲವ್, ಉಸ್ತಾದ ಮೇಕೆ ನನ್ನ ಗಲ್ಡೆ ಒಳಕ್ಕೆ ಸೇರ್ಸಕ್ಕಿಲ್ಲ. ಎಲ್ಲದಕ್ಕೂ ಜಿಗ್ಲು ಬಿದ್ದರೆ ಹೆಂಗಣ? ಸರಿ, ನೀ ಇಲ್ಲೇ ಇರು, ನಾವೇ ಒಬ್ಬತ್ತೀವಿ. ಲೇ, ನಡೀರ್ಲಾ? ಲೇ, ನಿಂತ್ಕೊಳ್ರಲ್ಲ. ಹಂಗಂತೀರಾ? ಹ್ಞೂ, ಹಂಗೆ. ಸರಿ.